ಶಿಡ್ಲಘಟ್ಟದಲ್ಲಿ NDA ಮುಂದುವರೆದ್ರೆ NDA ಇದ್ರೆ ಬಿಜೆಪಿಯಿಂದ ರಾಮಚಂದ್ರಗೌಡ MLA. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಶಿಡ್ಲಘಟ್ಟದಲ್ಲಿ NDA ಮುಂದುವರೆದ್ರೆ NDA ಇದ್ರೆ ಬಿಜೆಪಿಯಿಂದ ರಾಮಚಂದ್ರಗೌಡ MLA. ರೆಕಾರ್ಡ್ ಮಾಡ್ಕೊಂತ ನೋ ಪ್ರಾಬ್ಲಮ್. 2028ಕ್ಕೂ ರಾಜ್ಯದಲ್ಲಿ NDA ಸರ್ಕಾರ ಮುಂದುವರೆದರೆ ಶಿಡ್ಲಘಟ್ಟದಲ್ಲಿ ಬಿಜೆಪಿಯಿಂದ ಶಾಸಕನಾಗುತ್ತೇನೆ. ಸೀಕಲ್ ರಾಮಚಂದ್ರಗೌಡ ಅಚ್ಚರಿ ಹೇಳಿಕೆ. 2028ರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ NDA ಮೈತ್ರಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಶಾಸಕನಾಗುವ ವಿಶ್ವಾಸವಿದೆ ಎಂದು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ತಿಳಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಿಜೆಪಿ ಹಾಗೂ NDA ಪರ ಜನಾಭಿಪ್ರಾಯ ಹೆಚ್ಚಿದ್ದು, ಕಾರ್ಯಕರ್ತರ ಸಂಘಟನೆ ಮತ್ತು ಜನಸೇವೆಯ ಆಧಾರದ ಮೇಲೆ ಪಕ್ಷ ಮತ್ತಷ್ಟು ಬಲಿಷ್ಠವಾಗುತ್ತಿದೆ ಎಂದು ಹೇಳಿದರು. ಇನ್ನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬಿಜೆಪಿ ಸಂಘಟನೆ ಶಕ್ತಿಶಾಲಿಯಾಗಿ ಬೆಳೆದಿದ್ದು, ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಪಡಿಸಿ ಜನರ ಆಶೀರ್ವಾದದೊಂದಿಗೆ ಗೆಲುವು ಸಾಧಿಸುವ ಗುರಿ ಹೊಂದಿದ್ದೇನೆ ಎಂದು ತಿಳಿಸಿದರು. ರಾಜ್ಯ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ NDA ಸರ್ಕಾರ ಅಗತ್ಯವಿದ್ದು, ಜನರು ಮತ್ತೊಮ್ಮೆ ಬಿಜೆಪಿ ಪರ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟದಲ್ಲಿ NDA ಮುಂದುವರೆದ್ರೆ NDA ಇದ್ರೆ ಬಿಜೆಪಿಯಿಂದ ರಾಮಚಂದ್ರಗೌಡ MLA. ರೆಕಾರ್ಡ್ ಮಾಡ್ಕೊಂತ ನೋ ಪ್ರಾಬ್ಲಮ್. ನಮ್ಮ ಒಂದು ಬದ್ಧತೆ ಇದೆ ಪಕ್ಷ ಗಟ್ಟಿಗೊಳಿಸೋದಕ್ಕೆ. ನಾವೇನೀಗ JDS ಅವ್ರಿಗೆ ಬಿಜೆಪಿ ಬಿಟ್ಕೊಟ್ಟಿದ್ದೀವಿ. ಆ ಥರ ಏನಿಲ್ಲ, ಬಿಟ್ಕೊಡ್ಬಾರ್ದು ಅಂತ ಏನು ಕಾನೂನು ಇಲ್ಲ, ಯಾವುದೋ ಪಾಲಿಸೀಸು ಇಲ್ಲ. ತ್ಯಾಗ ಬಂದಾಗ ಎಲ್ಲರೂ ತ್ಯಾಗ ಮಾಡಬೇಕಾಗುತ್ತೆ. ಶಿಡ್ಲಘಟ್ಟದಲ್ಲಿ NDA ಅಭ್ಯರ್ಥಿನ ಅಥವಾ ಬಿಜೆಪಿ? ಬಟ್ ಅಲ್ಲಿ ಸಿಟ್ಟಿಂಗ್ ಹೇಗೆ ನಮ್ಗೆ ಇಲ್ಲಿ ಕೋಲಾರಲ್ಲಿ ಸಿಟ್ಟಿಂಗ್ ಇರಲಿಲ್ವಾ ಭೀಮಾಪುರೆ? ಹೌದಾ ಇಲ್ವಾ? ಅದು ಕಾಮನ್ ಪ್ರಶ್ನೆ ಬರುತ್ತೆ ಜನಗಳಿಗೆ. ಇಲ್ಲ ಇದು ಹೇಳಿ, ಈಗ ಮುನ್ಸ್ವಾಮಿ ಬಾಬಾ ಏನು ಕೆಲಸ ಮಾಡಿರ್ಲಿಲ್ವಾ? ಮುನ್ಸ್ವಾಮಿ ಏನ್ ಮಾಡಿದ್ದ? ರೌಡಿಸಮ್ ಮಾಡಿದ್ದ. ಇನ್ನ ಇದ್ದಿದ್ದು ಒಗ್ಗೂಡಿಸ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಸ್ವಲ್ಪ ಜೋರಾಗಿ ಮಾತಾಡ್ತಾನೆ ಅಷ್ಟೇ, ಕೆಲಸ ಮಾಡ್ತಾನೆ ಕೆಲಸಗಾರ. ಇವತ್ತು ಹೇಳ್ತಾರೆ ಮುನ್ಸ್ವಾಮಿ ಇದ್ರೆ ಸ್ವಲ್ಪ ಚೆನ್ನಾಗಿ ಕೆಲಸ ಆಗೋದಪ್ಪ ಅಂತ ಇವತ್ತು ಹೇಳ್ತಾರೆ. ಸರ್ ಶಿಡ್ಲಘಟ್ಟ ಹೇಳಿ ಸರ್.